ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 14/3/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಒಬ್ಬ ತಂದೆಯೇ ನಂಬರ್ 1 ಪಾತ್ರಧಾರಿ ಆಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವ ಪಾತ್ರವನ್ನು ಮಾಡ್ತಾರೆ. ತಂದೆಯ ತರ ಪಾತ್ರವನ್ನು ಮತ್ಯಾರು ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ: ಸನ್ಯಾಸಿಗಳ ಯೋಗವು ಶಾರೀರಿಕ ಯೋಗವಾಗಿದೆ. ಆತ್ಮಿಕ ಯೋಗವನ್ನು ತಂದೆಯೇ ಕಲಿಸೋದು ಹೇಗೆ? ಉತ್ತರ ಆಗಿದೆ, ಸನ್ಯಾಸಿಗಳು ಬ್ರಹ್ಮ ತತ್ವದೊಂದಿಗೆ ಯೋಗವನ್ನಿಡೋದು ಕಲಿಸ್ತಾರೆ. ಅದಂತೂ ಇರುವ ಸ್ಥಾನವಾಗಿದೆ. ಅಂದಮೇಲೆ ಅದು ಶಾರೀರಿಕ ಯೋಗ ಆಯಿತು. ತತ್ವಕ್ಕೆ ಭಗವಂತನೆಂದು ಹೇಳೋದಿಲ್ಲ. ನೀವು ಮಕ್ಕಳು ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನಿಡ್ತೀರಿ. ಅದಕ್ಕೆ ನಿಮ್ಮ ಯೋಗವು ಆತ್ಮಿಕ ಯೋಗವಾಗಿದೆ. ಆ ಯೋಗವನ್ನು ತಂದೆಯೇ ಕಲಿಸ್ಕೊಡ್ತಾರೆ. ಮತ್ಯಾರು ಕಲಿಸಲು ಸಾಧ್ಯ ಇಲ್ಲ. ಏಕೆಂದ್ರೆ ಅವರೇ ನಿಮ್ಮ ಆತ್ಮಿಕ ತಂದೆ ಆಗಿದ್ದಾರೆ. ಮುರಳಿಯ ಗೀತೆ: ನೀವು ಪ್ರೀತಿಯ ಸಾಗರನಾಗಿದ್ದೀರಿ. ಈ ತರ ಭಕ್ತರು ಭಗವಂತನಿಗೆ ಹೇಳ್ತಾರೆ. ಓಂ ಶಾಂತಿ. ಮಕ್ಕಳು ಅನೇಕರು ಓಂ ಶಾಂತಿ ಎಂದು ಹೇಳ್ತಾರೆ. ಅರ್ಥಾತ್ ತಮ್ಮ ಆತ್ಮದ ಪರಿಚಯವನ್ನ ಕೊಡ್ತಾರೆ. ಆದ್ರೆ ಸ್ವಯಂ ತಿಳ್ಕೊಂಡಿಲ್ಲ. ಓಂ ಶಾಂತಿ ಹೇಳ್ಬೋದು, ಆದ್ರೆ ನಾವು ಆತ್ಮನೋ ಪ್ರಜ್ಞೆ ಇರಲ್ಲ. ಓಂ ಶಾಂತಿ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಓಂ ಅಂದ್ರೆ ಭಗವಂತನೆಂದು ಕೆಲವರು ಹೇಳ್ತಾರೆ, ಆದ್ರೆ ಅದು ಅಲ್ಲ. ಓಂ ಶಾಂತಿ ಎಂದು ಹೇಳೋದು ಯಾರು? ಆತ್ಮನೇ. ನಾನು ಆತ್ಮ, ಸ್ವಧರ್ಮ ಶಾಂತಿಯಾಗಿದೆ, ಇದು ಅರ್ಥ. ಅದಕ್ಕೆ ನಾನು ಶಾಂತ ಸ್ವರೂಪನಾಗಿದ್ದೇನೆ ಎಂದು ಆತ್ಮ ಹೇಳೋದು ಓಂ ಶಾಂತಿ ಅಂತ. ಇದು ನನ್ನ ಶರೀರವಾಗಿದೆ. ಯಾವುದರ ಮೂಲಕ ನಾನು ಕರ್ಮ ಮಾಡ್ತೇನೆ, ಎಷ್ಟು ಸಹಜ ಇದೆ ಇದು ಜ್ಞಾನ. ಹಾಗೆ ತಂದೆಯೂ ಸಹ ಹೇಳ್ತಾರೆ ಓಂ ಶಾಂತಿ. ಆದ್ರೆ ನಾನು ಎಲ್ಲರ ತಂದೆಯಾಗಿರೋ ಕಾರಣ, ಬೀಜರೂಪನಾಗಿರೋ ಕಾರಣ, ಯಾವ ರಚನಾರೂಪಿ ವೃಕ್ಷ ಇದೆಯೋ ಆ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೇನೆ. ಚೈತನ್ಯಲ್ಲೇ ರಚನೆ ಜ್ಞಾನ ಇದೆ. ಹೇಗೆ ನೀವು ಯಾವುದೇ ವೃಕ್ಷವನ್ನು ನೋಡಿದಾಗ ಅದರ ಆದಿ ಮಧ್ಯ ಅಂತ್ಯ ತಿಳ್ಕೊಳ್ತೀರಿ. ಆ ಬೀಜ ಅಂತೂ ಜಡವಾಗಿದೆ. ತಂದೆ ತಿಳಿಸ್ತಾರೆ, ಆ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳ್ಕೊಳ್ಳಲು ಸಾಧ್ಯ ಇಲ್ಲ. ನಾನು ತಿಳ್ಕೊಂಡಿದ್ದೇನೆ. ನನಗೆ ಜ್ಞಾನ ಸಾಗರ ಎಂದು ಹೇಳ್ತಾರೆ. ನಾನು ನೀವು ಮಕ್ಕಳಿಗೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತೇನೆ. ಈ ನಾಟಕಕ್ಕೆ ಡ್ರಾಮಾ, ಸೃಷ್ಟಿ ನಾಟಕಕ್ಕೆ ಡ್ರಾಮಾ ಎಂದು ಹೇಳ್ತಾರೆ. ನೀವು ಇದರಲ್ಲಿ ಪಾತ್ರಧಾರಿಗಳಾಗಿದ್ದೀರಿ. ನಾನು ಸಹ ಪಾತ್ರಧಾರಿಯಾಗಿದ್ದೇನೆ. ಮಕ್ಕಳು ಹೇಳ್ತಾರೆ, ಹೇ ತಂದೆಯೇ, ಪತೀತ ಪಾವನನೇ, ಪಾತ್ರಧಾರಿಯಾಗಿ ಬನ್ನಿ, ಬಂದು ನಾವು ಪತೀತರನ್ನು ಪಾವನ ಮಾಡಿ ಎಂದು ಕರೀತಾರೆ. ಅದಕ್ಕಾಗಿ ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ, ನಾನು ನನ್ನ ಪಾತ್ರವನ್ನು ಮಾಡ್ತಿದ್ದೇನೆ. ನನ್ನ ಪಾತ್ರವು ಕೇವಲ ಈ ಸಂಗಮ ಯುಗದಲ್ಲಿಯೇ ಇದೆ. ಅದರಲ್ಲಿಯೂ ನನಗೆ ನನ್ನದೇ ಆದ ಶರೀರವಿಲ್ಲ. ನಾನು ಈ ಶರೀರದ ಮೂಲಕ ಪಾತ್ರ ಮಾಡ್ತೇನೆ. ನನ್ನ ಹೆಸರು ಶಿವ. ಮಕ್ಕಳಿಗೆ ತಿಳಿಸ್ತಾರಲ್ವೇ, ಬಾಬಾ ತನ್ನ ಪರಿಚಯ ಮಕ್ಕಳಿಗೆನೆ ಕೊಡೋದು. ಯಾವುದೇ ಕೋತಿಗಳು ಅಥವಾ ಪ್ರಾಣಿಗಳ ಪಾಠಶಾಲೆ ಅಂತೂ ಇರೋದಿಲ್ಲ. ಇದು ಮನುಷ್ಯರಿಗೆ ಶಿಕ್ಷಣ. ಆದರೆ ತಂದೆ ತಿಳಿಸ್ತಾರೆ, ಈ ಪಂಚವಿಕಾರಗಳಿರುವ ಕಾರಣ ಬಲೆ ಮುಖ ಮನುಷ್ಯರ ಹಾಗೆ ಇದೆ, ಆದ್ರೆ
ಕೆಲಸ ಕರ್ತವ್ಯ ಮಂಗಗಳ ಹಾಗೆ ಆಗಿದೆ. ಮಕ್ಕಳಿಗೆ ತಂದೆ ತಿಳಿಸ್ತಾರೆ, ಎಲ್ಲರೂ ತಮ್ಮನ್ನು ಪತಿತರೆಂದು ಕರೆಸ್ಕೊಳ್ತಾರೆ. ಆದರೆ ನಮ್ಮನ್ನು ಯಾರು ಪತಿತರನ್ನಾಗಿ ಮಾಡೋದು ಮತ್ತು ಪಾವನರನ್ನಾಗಿ ಯಾರು ಮಾಡ್ತಾರೆ? ಪತಿತರನ್ನು ಪಾವನ ಮಾಡೋದು ಯಾರು ಅಂತಾನೆ ತಿಳ್ಕೊಂಡಿಲ್ಲ. ಯಾರನ್ನು ಕರೀತಾರೆ ಪತಿತ ಪಾವನ ಅಂತ, ತಮ್ಮನ್ನು ಪತಿತರಂತನೂ ತಿಳ್ಕೊಂಡಿದ್ದಾರೆ. ತಂದೆಯನ್ನು ಕರೀತಾರೆ, ಆದ್ರೆ ಆ ತಂದೆ ಯಾರು ಅನ್ನೋದೇ ಗೊತ್ತಿಲ್ಲ. ನಾವೆಲ್ಲರೂ ಇಲ್ಲಿ ಪಾತ್ರಧಾರಿಗಳಾಗಿದ್ದೇವಲ್ವಾ? ನಾವು ಆತ್ಮಗಳು ಈ ಶರೀರವನ್ನ ತೆಗೆದುಕೊಂಡು ಪಾತ್ರವನ್ನ ಇಲ್ಲಿ ಅಭಿನಯಿಸ್ತಿದ್ದೇವೆ ಅನ್ನೋದನ್ನು ತಿಳ್ಕೊಂಡಿಲ್ಲ. ಆತ್ಮವು ಪರಂಧಾಮದಿಂದ ಬರೋದು, ಬಂದು ಪಾತ್ರ ಅಭಿನಯಿಸ್ತದೆ. ಇಡೀ ಆಟ ಭಾರತದ ಮೇಲೆ ಮಾಡಲ್ಪಟ್ಟಿದೆ. ಪಾವನ ಭಾರತವನ್ನ ಪತಿತ ಭಾರತವನ್ನಾಗಿ ಯಾರು ಮಾಡುವುದು? ರಾವಣ. ರಾವಣನು ಲಂಕೆಯಲ್ಲಿ ರಾಜ್ಯ ಮಾಡ್ತಿದ್ದ ಎಂದು ಹೇಳಿದ್ದಾರೆ. ತಂದೆ ಈಗ ನಮ್ಮನ್ನು ಜ್ಞಾನದ ವಿಶಾಲತೆ ಬೇಹದ್ದಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಹೇ ಮಕ್ಕಳೇ, ಇಡೀ ಸೃಷ್ಟಿಯೇ ಬೇಹದ್ದಿನ ದ್ವೀಪವಾಗಿದೆ. ಅದಂತೂ ಹದ್ದಿನ ಲಂಕೆ ಆಗಿದೆ. ಈ ಬೇಹದ್ದಿನ ದ್ವೀಪದಲ್ಲಿ, ಸೃಷ್ಟಿರೂಪಿ ವಿಶಾಲ ದ್ವೀಪದಲ್ಲಿ ರಾವಣ ರಾಜ್ಯ ಇದೆ. ಮೊದಲು ರಾಮರಾಜ್ಯ ಇತ್ತು, ಈಗ ಕಲಿಯುಗ ಅಂದ್ರೆ ರಾವಣ ರಾಜ್ಯ ಆಗಿದೆ. ಬಾಬಾ ರಾಮರಾಜ್ಯ ಎಲ್ಲಿತ್ತು ಎಂದು ಮಕ್ಕಳಿಗೆ ತಿಳಿಸ್ತಾರೆ. ಇದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳು ಅದು ಇಲ್ಲಿಯೇ ಇತ್ತಲ್ವಾ? ಮಕ್ಕಳು ಕೇಳ್ತಾರೆ, ಬಾಬಾ ರಾಮರಾಜ್ಯ ಯಾವಾಗಿತ್ತು? ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಅದು ಇಲ್ಲೇ ಸೃಷ್ಟಿಯಲ್ಲೇ ಇತ್ತಲ್ವಾ? ಎಲ್ಲರೂ ಅದನ್ನೇ ಬಯಸೋದು, ರಾಮರಾಜ್ಯ ಬರಬೇಕೆಂದು. ನೀವು ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವ್ರು ಆಗಿದ್ರಿ, ಹಿಂದೂ ಧರ್ಮದವರಲ್ಲ. ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿದ ಮುದ್ದಾದ ಮಕ್ಕಳೇ, ನೀವು ಮೊಟ್ಟ ಮೊದಲು ಭಾರತದಲ್ಲಿದ್ರಿ. ನೀವೇ ಭಾರತದ ಆದಿ ನಿವಾಸಿ. ನಿಮಗೆ ಆ ಸತ್ಯುಗದ ರಾಜ್ಯವನ್ನ ಯಾರು ಕೊಟ್ಟಿದ್ರು? ಅವಶ್ಯವಾಗಿ ಸ್ವರ್ಗದ ರಚಯಿತನೇ ಆ ಆಸ್ತಿಯನ್ನ ಕೊಟ್ಟಿದ್ರು. ತಂದೆ ತಿಳಿಸ್ತಾರೆ, ಎಷ್ಟೊಂದು ಜನ ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ. ಮುಸಲ್ಮಾನರ ರಾಜ್ಯವಿದ್ದಾಗ ಅನೇಕರು ಮುಸಲ್ಮಾನರನ್ನಾಗಿ ಮಾಡಿಕೊಂಡ್ರು. ಕ್ರಿಶ್ಚಿಯನ್ರ ರಾಜ್ಯವಿದ್ದಾಗ ಅನೇಕರು ಕ್ರಿಶ್ಚಿಯನರನ್ನಾಗಿ ಮಾಡಿಕೊಂಡ್ರು. ಬೌದ್ಧಿಯರ ರಾಜ್ಯವು ಇಲ್ಲಿ ಇರಲಿಲ್ಲ. ಭಾರತದಲ್ಲಿ ಬೌದ್ಧಿಯರ ಆಳ್ವಿಕೆ ಇದ್ದಿಲ್ಲ. ಆದರೂ ಸಹ ಅನೇಕರನ್ನು ಬೌದ್ಧಿಯರನ್ನಾಗಿ ಮಾಡಿಕೊಂಡ್ರು, ತಮ್ಮ ಧರ್ಮದಲ್ಲಿ ಸೇರಿಸ್ಕೊಂಡ್ರು. ಆದಿ ಸನಾತನ ಧರ್ಮವು ಯಾವಾಗ ಪ್ರಾಯಲೋಪವಾಗಿ ಬಿಡೋದೋ ಆಗಲೇ ಪುನಃ ಆ ಧರ್ಮದ ಸ್ಥಾಪನೆ ಆಗುವುದು. ಅಂದಾಗ ತಂದೆ ನೀವೆಲ್ಲ ಭಾರತವಾಸಿಗಳಿಗೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ರಿ. ನೀವು 84 ಜನ್ಮಗಳನ್ನ ತೆಗೆದುಕೊಂಡಿರಿ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ವರ್ಣದಲ್ಲಿ ಬಂದಿದ್ರಿ. ಈಗ ಪುನಃ ದೇವತಾ ವರ್ಣದಲ್ಲಿ ಹೋಗೋದಕ್ಕಾಗಿ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ಬ್ರಾಹ್ಮಣ ದೇವತಾಯ ನಮಃ ಎಂದು ಗಾಯನ ಮಾಡ್ತಾರೆ. ಮೊದಲು ಬ್ರಾಹ್ಮಣರ ಹೆಸರು ತೆಗೆದುಕೊಳ್ತಾರೆ. ಬ್ರಾಹ್ಮಣರೇ ಭಾರತವನ್ನ ಸ್ವರ್ಗವನ್ನಾಗಿ ಮಾಡಿದ್ರಿ. ಯಾರು? ಸಂಗಮಯುಗಿ ಬ್ರಾಹ್ಮಣರು. ಇದು ಭಾರತದ ಪ್ರಾಚೀನ ಯೋಗವಾಗಿದೆ. ಮೊದಲು ಯಾವ ರಾಜಯೋಗವಿತ್ತೋ ಅದರ ವರ್ಣನೆ ಗೀತೆಯಲ್ಲಿದೆ. ಗೀತೆಯ ಯೋಗವನ್ನು ಯಾರು ಕಲಿಸಿದ್ರು? ಇದನ್ನು ಭಾರತವಾಸಿಗಳು ಮರ್ತೋಗಿದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಆ ಯೋಗವನ್ನು, ರಾಜಯೋಗವನ್ನು ನಾನೇ ಮೊದಲು ಕಲಿಸಿದ್ದೆ. ಇದು ಆತ್ಮಿಕ ಯೋಗವಾಗಿದೆ. ಉಳಿದದ್ದೆಲ್ಲವೂ ದೈಹಿಕ ಯೋಗಗಳಾಗಿವೆ. ಸನ್ಯಾಸಿಗಳು ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡಿ ಎಂದು ಭೌತಿಕ ಅಥವಾ ದೈಹಿಕ ಯೋಗವನ್ನ ಕಲಿಸ್ತಾರೆ. ಆದರೆ ಅದು ತಪ್ಪಾಗಿದೆ. ಬ್ರಹ್ಮತತ್ವ ಅಂದ್ರೆ ಆತ್ಮದ ಅದು ನಿವಾಸ ಸ್ಥಾನವಾಗಿದೆ. ಅಂದಮೇಲೆ ಅದು ಪರಮಾತ್ಮ ಅಲ್ಲ. ತಂದೆಯನ್ನೇ ಮರ್ತೋಗಿದ್ದಾರೆ. ನೀವು ಸಹ ಮರ್ತೋಗಿದ್ರಿ.
ನೀವು ತಮ್ಮ ಧರ್ಮವನ್ನು ಮರ್ತು ಬಿಟ್ಟಿದ್ರಿ. ಇದು ಡ್ರಾಮಾ, ನಾಟಕದಲ್ಲಿ ಆ ಥರ ಫಿಕ್ಸ್ ನಿಗದಿಯಾಗಿದೆ. ಮರ್ತೋಗೋದು ಒಂದು ಡ್ರಾಮಾದಲ್ಲಿ ಇದೆ. ವಿದೇಶದಲ್ಲಿ ಯೋಗವು ಇರಲೇ ಇಲ್ಲ. ಹಠಯೋಗ ಮತ್ತು ರಾಜಯೋಗವು ಇಲ್ಲಿಯೇ ಇದೆ. ಆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಎಂದು ರಾಜಯೋಗ ಕಲಿಸಲು ಸಾಧ್ಯ ಇಲ್ಲ. ಯಾರು ಅರಿತಿರೋರೋ ಅವರೇ ಕಲಿಸೋರು. ಸನ್ಯಾಸಿಗಳಾದರೂ ರಾಜ್ಯವನ್ನ ಬಿಟ್ಟು ಹೋಗ್ತಾರೆ. ಅವರು ಕಾಡಲ್ಲಿ ಹೋಗ್ತಾರಲ್ವ, ಹಾಗಾಗಿ ಅವರು ರಾಜಯೋಗ, ಸ್ವರ್ಗದ ರಾಜ್ಯ ಪಡೆಯೋ ಯೋಗ ಹೇಗೆ ಕಲಿಸ್ಲಿಕ್ಕಾಗ್ತದೆ? ಬ್ರಹ್ಮಬಾಬರ ಕಾಲದಲ್ಲಿ ಒಬ್ರು ಗೋಪಿಚಂದ್ ರಾಜದ ಉದಾಹರಣೆ ಬಾಬಾ ಹೇಳ್ತಾ ಇದ್ದಾರೆ. ಅವ್ರು ಹೇಗೆ ಸನ್ಯಾಸ ತಗೊಂಡ್ರು, ರಾಜ್ಯ ಬಿಟ್ಟು ಕಾಡಿಗೆ ಹೋದ್ರು, ಅವರ ಕಥೆ ಇದೆ. ಸನ್ಯಾಸಿಗಳಂತೂ ರಾಜ್ಯವನ್ನು ಬಿಡಿಸೋರಾಗಿದ್ದಾರೆ ಅಂದ ಮೇಲೆ ಅವರು ರಾಜಯೋಗವನ್ನು ಕಲಿಸಲು ಹೇಗೆ ಸಾಧ್ಯ? ಈ ಸಮಯದಲ್ಲಿ ಇಡೀ ಸೃಷ್ಟಿರೂಪಿ ವೃಕ್ಷ ಬೀಳುವಂತ ಅವಸ್ಥೆ, ಜಡಜಡಭೂತಾವಸ್ಥೆಗೆ ತಲುಪಿದೆ. ಈಗ ಇದು ಇನ್ನೇನು ಬಿದ್ದೇ ಬಿಡ್ತು. ಯಾವುದೇ ವೃಕ್ಷ ಅಂತಿಮ ಸ್ಥಿತಿಗೆ ತಲುಪಿದಾಗ ಅಂತ್ಯದಲ್ಲಿ ಅದನ್ನು ಬೆಳೆಸಲಾಗ್ತದೆ. ಹಾಗೆ ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷವೂ ಸಹ ತಮ ಪ್ರಧಾನವಾಗಿದೆ. ಇದರಲ್ಲಿ ಏನೂ ಸಾರ ಇಲ್ಲ. ಇದರ ವಿನಾಶ ಖಂಡಿತ ಆಗೋದು. ಅದಕ್ಕೆ ಮೊದಲೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಇಲ್ಲಿ ಮಾಡಬೇಕಾಗಿದೆ. ಸತ್ಯುಗದಲ್ಲಿ ಯಾರೂ ದುರ್ಗತಿಯಲ್ಲಿರೋದಿಲ್ಲ. ಇವರು ವಿದೇಶದಲ್ಲಿ ಹೋಗಿ ಯೋಗವನ್ನ ಕಲಿಸ್ತಾರೆ ಸನ್ಯಾಸಿಗಳು. ಆದರೆ ಅವರದು ಅನೇಕ ಪ್ರಕಾರದ ಹಠಯೋಗಗಳಾಗಿವೆ. ಆದರೆ ಇದು ರಾಜಯೋಗ ಆಗಿದೆ. ಇದಕ್ಕೆ ಆತ್ಮಿಕ ಯೋಗ ಎಂದು ಹೇಳೋದು. ಅವೆಲ್ಲವೂ ದೈಹಿಕ ಯೋಗಗಳಾಗಿವೆ. ಮನುಷ್ಯರಿಗೆ ಕಲಿಸ್ತಾರೆ. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ನಾನು ನಿಮಗೆ ಒಂದೇ ಬಾರಿ ಈ ರಾಜಯೋಗವನ್ನ ಕಲಿಸ್ತೇನೆ. ಖಂಡಿತವಾಗಿ ಮತ್ಯಾರು ಈ ರೀತಿ ಕಲಿಸಲು ಸಾಧ್ಯ ಇಲ್ಲ. ಆತ್ಮಿಕ ಆತ್ಮಿಕ ಮಕ್ಕಳಿಗೆ ಕಲಿಸ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮೆಲ್ಲ ಪಾಪಗಳು ನಾಶ ಆಗುವವು. ಹಠಯೋಗಿಗಳೆಂದು ಈ ರೀತಿ ಹೇಳಲು ಸಾಧ್ಯ ಇಲ್ಲ. ತಂದೆ ಆತ್ಮಗಳಿಗೆ ತಿಳಿಸ್ತಾರೆ. ಇದು ಹೊಸ ಮಾತಾಗಿದೆ. ತಂದೆ ಈಗ ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡ್ತಿದ್ದಾರೆ. ತಂದೆಗಂತೂ ದೇಹ ಇಲ್ಲ. ಇವರ ಬ್ರಹ್ಮನ ತನುವಲ್ಲಿ ಬರ್ತಾರೆ. ಬಂದು ಇವರ ಹೆಸರು ಬದಲಾವಣೆ ಮಾಡ್ತಾರೆ. ಏಕೆಂದ್ರೆ ಇವರು ಅರ್ಥಾತ್ ಬ್ರಹ್ಮ ಮರುಜೀವನದಾರಿ ಆಗ್ತಾರೆ. ಯಾವಾಗ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡ್ತಾರೆ. ಹೇಗೆ ಗೃಹಸ್ಥಿಗಳು ಸನ್ಯಾಸಿ ಆದಾಗ ಮರುಜೀವನದಾರಿ ಆಗ್ತಾರೆ. ಗೃಹಸ್ಥಾಶ್ರಮವನ್ನ ತೊರೆದು ನಿವೃತ್ತಿ ಮಾರ್ಗವನ್ನ ಪಡೆಯೋದು ಎಂದರ್ಥ. ನೀವು ಸಹ ಮರುಜೀವನದಾರಿ ಆಗೋದ್ರಿಂದ ಹೆಸರು ಬದಲಾಗ್ತದೆ. ಯಜ್ಞದ ಆದಿಯಲ್ಲಿ ಎಲ್ಲರಿಗೆ ಅಲೌಕಿಕ ಹೆಸರುಗಳನ್ನ ಶಿವಬಾಬಾ ಇಡ್ತಿದ್ರು. ನಂತರ ಕೆಲವರು ಜ್ಞಾನ ಬಿಟ್ಟು ಹೋದ್ರು. ಅದಕ್ಕೆ ಹೆಸರಿಡೋದನ್ನ ಬಾಬಾ ನಿಲ್ಲಿಸಿದ್ರು. ಅದರಿಂದ ತಂದೆ ತಿಳಿಸ್ತಾರೆ, ನಾನು ಹೆಸರನ್ನಿಟ್ಟ ನಂತರ ಮತ್ತೆ ಓಡಿ ಹೋದ್ರೆ ಅದು ವ್ಯರ್ಥ ಆಗೋದಲ್ವಾ? ಮೊದಲು ಬಂದವರಿಗೆ ಇಟ್ಟಿದ ಹೆಸರುಗಳು ಬಹಳ ರಮಣೀಕವಾಗಿತ್ತು. ಈಗ ಯಾರಿಗೂ ಇಡೋದಿಲ್ಲ. ಯಾರು ಸದಾ ನನ್ನ ಮಗುವಾಗಿ, ಶಿವಬಾಬರ ಮಗುವಾಗಿ ಕೊನೆಯವರೆಗೆ ಇರ್ತಾರೆ, ಅವರಿಗೆ ಬಾಬಾ ಹೆಸರಿಡೋದು. ಅನೇಕರಿಗೆ ಹೆಸರುಗಳನ್ನಿಟ್ಟಿದ್ದೆ, ಆದರೆ ಪುನಃ ತಂದೆಗೆ ವಿಚ್ಛೇದನೆ ನೀಡಿ ಹೊರಟೋದ್ರು. ಅದಕ್ಕೆ ಈಗ ಹೆಸರುಗಳನ್ನ ಬದಲಾಯಿಸೋದಿಲ್ಲ. ತಂದೆ ತಿಳಿಸ್ತಾರೆ, ಈ ಜ್ಞಾನ ಕ್ರಿಶ್ಚಿಯನ್ರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ. ಇಷ್ಟಾದ್ರೂ ತಿಳ್ಕೊಳ್ತಾರೆ, ಭಾರತದ ಯೋಗ ನಿರಾಕಾರ ತಂದೆನೇ ಬಂದು ಕಲಿಸಿದ್ರು ಅನ್ನೋದಷ್ಟು ಗೊತ್ತಾಗ್ತದೆ. ತಂದೆಯನ್ನು ನೆನಪು ಮಾಡೋದ್ರಿಂದಲೇ ಪಾಪಗಳು ಭಸ್ಮ ಆಗ್ತವೆ ಮತ್ತು ನಾವು ನಮ್ಮ ಮನೆಗೆ ಹೊರಟೋಗ್ತೇವೆ. ಯಾರು ಈ ಧರ್ಮದವರು ಅನ್ಯ ಧರ್ಮದಲ್ಲಿ ಹೋಗಿ ಸೇರಿದ್ದಾರೋ ಅವರೇ ಪುನಃ ಮರಳಿ ಹಿಂತಿರುಗಿ ಬರೋರು. ನಿಮಗೀಗ ಗೊತ್ತಾಗಿದೆ, ಮನುಷ್ಯರು ಯಾರು
ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯ ಇಲ್ಲ. ಈ ಬ್ರಹ್ಮ ದಾದಾರವರು ಸಹ ಮನುಷ್ಯನಾಗಿದ್ದಾರಲ್ವಾ, ಇವರು ಸಹ ಹೇಳ್ತಾರೆ, ನಾನು ಯಾರದೇ ಸದ್ಗತಿ ಮಾಡಲು ಸಾಧ್ಯ ಇಲ್ಲ. ಇದು ಶಿವ ತಂದೆ ನಮಗೆ ಕಲಿಸ್ತಿದ್ದಾರೆ. ನಿನ್ನ ಸದ್ಗತಿಯು, ಬ್ರಹ್ಮನಿಗೂ ಶಿವಬಾಬಾ ಹೇಳ್ತಾರೆ, ನಿನ್ನ ಸದ್ಗತಿಯೂ ಸಹ ನನ್ನ ನೆನಪಿನಿಂದಲೇ ಆಗೋದು ಎಂದು ಶಿವಬಾಬಾ ಹೇಳ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಹೇ ಆತ್ಮಗಳೇ, ನನ್ನೊಂದಿಗೆ ಯೋಗವನ್ನ ಇಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗುವು. ನೀವು ಮೊದಲು ಸತೋಪ್ರಧಾನ ಪವಿತ್ರ ಆಗಿದ್ರಿ, ನಂತರ ತುಕ್ಕು ಆತ್ಮಕ್ಕೆ ತುಕ್ಕು ಸೇರ್ಕೊಳ್ತು. ನೀವು ಮೊದಲು ದೇವಿ ದೇವತೆಗಳು ಅಂದ್ರೆ 24 ಪ್ಯೂರ್ 24 ಕ್ಯಾರೆಟ್ ಚೊಕ್ಕ ಚಿನ್ನ ಆಗಿದ್ರಿ. ಈಗ ಸಂಪೂರ್ಣ ಕಬ್ಬಿಣದ ಹಾಗೆ, ಕಲಿಯುಗದಲ್ಲಿ ಕಬ್ಬಿಣದ ಹಾಗೆ ಆಗ್ಬಿಟ್ಟಿದ್ದೀರಿ. ಈ ಯೋಗವನ್ನ ಕಲ್ಪ ಕಲ್ಪವು ನೀವು ಕಲಿಬೇಕಾಗ್ತದೆ. ಯಾವುದು? ರಾಜಯೋಗ. ನೀವೀಗ ತಿಳ್ಕೊಂಡಿರಿ. ನಿಮ್ಮಲ್ಲಿಯೂ ಕೆಲವರು ಪೂರ್ಣ ತಿಳ್ಕೊಂಡಿಲ್ಲ, ಕೆಲವರು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಇನ್ನೂ ಕೆಲವರಂತೂ ಕೇವಲ ಇಲ್ಲಿ ಏನು ಕಲಿಸ್ತಾರೆಂದು ನೋಡಲು ಬರ್ತಾರೆ. ಬ್ರಹ್ಮ ಕುಮಾರ್ ಕುಮಾರಿಯರಂತೂ ಅನೇಕರಿದ್ದಾರೆ. ಅಂದಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನು ಸಹ ಇರಬೇಕಲ್ವಾ. ಅವರಿಗೆ ಇಷ್ಟು ಜನ ಮಕ್ಕಳು ಇದ್ದಾರೆ. ಪ್ರಜಾಪಿತ ಅಂದ್ರೆ ಅನೇಕ ಮಕ್ಕಳು, ಅಂದ್ರೆ ಅವಶ್ಯವಾಗಿ ಏನೋ ಇರಬೇಕು ಅಂತನೂ ಹೇಳಿ ಪ್ರಶ್ನೆ ಮಾಡಲ್ಲ ಮನುಷ್ಯರು. ನಿಮಗಿಲ್ಲಿ ಪ್ರಜಾಪಿತ ಬ್ರಹ್ಮನಿಂದ ಏನ್ ಸಿಗ್ತದೆ ಅಂತನೂ ಮನುಷ್ಯರ ವಿಚಾರ ಮಾಡಲ್ಲ, ಕೇಳಲ್ಲ. ಆದ್ರೆ ಮನುಷ್ಯರಿಗೆ ಇಷ್ಟಾದ್ರೂ ಬುದ್ಧಿ ತಲೆಯೊಳಗೆ ಬರಲ್ಲ. ವಿಶೇಷವಾಗಿ ಭಾರತಕ್ಕಾಗಿಯೇ ಬಾಬಾ ಹೇಳ್ತಾರೆ, ಕಲ್ಲು ಬುದ್ಧಿಯವರಿಂದ ವಜ್ರ ಸಮಾನ ಬುದ್ಧಿಯವರು, ಪಾರಸರ್ತಾತ್ ವಜ್ರ ಸಮಾನ ಬುದ್ಧಿಯವರಿಂದ ಪುನಃ ಕಲ್ಲು ಬುದ್ಧಿಯವರೆಂದು ಗಾಯನ ಇದೆ. ಆ ಥರ ಬದಲಾಗೋದು. ಸತ್ಯ ತ್ರೇತಾಯುಗದಲ್ಲಿ ವಜ್ರ ಸಮಾನ ಬುದ್ಧಿಯವರಾಗಿದ್ರೆ, ನಂತರ ತ್ರೇತ ಬೆಳ್ಳಿಯ ಸಮಾನ ಯುಗ ಬಂತು. ಆಗ ಆತ್ಮದಲ್ಲಿ 2 ಕಲೆ ಕಡಿಮೆ ಆಯಿತು. ಅದಕ್ಕೆ ಚಂದ್ರವಂಶಿಯವರೆಂದು ಹೆಸರು ಬಂತು. ಏಕೆಂದ್ರೆ ಅಲ್ಲಿ ಫೇಲ್ ಆದ್ರೆ, ಸ್ವಲ್ಪ ಅನುತ್ತೀರ್ಣ ಆದ್ರೆ. ಇದು ಸಹ ಪಾಠಶಾಲೆ ಆಗಿದೆ. 33 ಅಂಕಗಳಿಂದ ಯಾರು ಕೆಳಗಿದ್ದಾರೋ ಅವರು ಅನುತ್ತೀರ್ಣರಾಗ್ತಾರೆ. ರಾಮ್ ಸೀತಾ ಮತ್ತು ಅವರ ರಾಜ್ಯದಲ್ಲಿರೋರು ಸಂಪೂರ್ಣರ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸೂರ್ಯವಂಶಿ ಆಗಲು ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಪರೀಕ್ಷೆ ಇದು. ಅಂದಮೇಲೆ ಯಾರು ಫೇಲ್ ಆಗ್ತಾರೆ, ಅನುತ್ತೀರ್ಣ ಆಗ್ತಾರೆ, ಆಗ್ತಾರಲ್ವ ಕೆಲವರು, ಎಲ್ಲರೂ ಪಾಸ್ ಆಗಲ್ಲ. ಮೊದಲು ICS ಇಂಡಿಯನ್ ಸಿವಿಲ್ ಸರ್ವಿಸ್, ಈಗ IS ಅಂತಾರೆ. ಅಂತ ಪರೀಕ್ಷೆ ಬಹಳ ಕಷ್ಟವಾಗಿರ್ತಿತ್ತು. ಎಲ್ಲರೂ ಓದಲು ಸಾಧ್ಯವಾಗ್ತಿದ್ದಿಲ್ಲ. ಕೆಲವರೇ ತೆರ್ಗಡೆ ಹೊಂದುತ್ತಿದ್ರು. ನಾವು ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗಬೇಕೆಂದು ಯಾರಾದರೂ ಬಯಸೋದಾದ್ರೆ ಅದರಲ್ಲಿಯೂ ಬಹಳ ಪರಿಶ್ರಮ ಬೇಕು. ಮಮ್ಮ ಬಾಬಾರವರು ಸಹ ಶ್ರೀಮತದಂತೆ ಓದಿಸ್ತಾರೆ. ಅವರು ಮೊದಲನೇ ನಂಬರಲ್ಲಿ ಓದ್ತಾರೆ. ಮತ್ತೆ ಯಾರು ಆ ಮಾತಾಪಿತರನ್ನ ಅನುಕರಣೆ ಮಾಡೋರು ಅವರೇ ಮಾತ್ಪಿತಾರವರ ನೆಕ್ಸ್ಟ್ ಗದ್ದಿಗೆ ಸಿಂಹಾಸನದಲ್ಲಿ ಕುತ್ಕೊಳ್ತಾರೆ. ಸೂರ್ಯವಂಶಿಯರ್ದು 8 ಪೀಳಿಗೆಗಳು ನಡೀತದೆ. ಹೇಗೆ ಎಡ್ವರ್ಡ್ ದಿ ಫಸ್ಟ್, ಸೆಕೆಂಡು ರಾಜಧಾನಿ, ಮೊದಲನೇ ಎಡ್ವರ್ಡ್, 2ನೇ ಎಡ್ವರ್ಡ್ ಅವರ ರಾಜಧಾನಿ ನಡೀತಲ್ವಾ. ಈ ಕ್ರಿಶ್ಚಿಯನ್ರೊಂದಿಗೆ ನಿಮ್ಮದು ಹೆಚ್ಚು ಸಂಬಂಧವಿದೆ. ಅವರೇ ಲಾಸ್ಟ್ ರೂಲ್ ಮಾಡಿ ನಮ್ಗೆ ಬಿಟ್ಕೊಟ್ಟು ಹೋದವರಲ್ವಾ. ಕ್ರಿಶ್ಚಿಯನ್ ಮನೆತನದವರೇ ಭಾರತದ ರಾಜ್ಯವನ್ನು ಕಸಿದ್ಕೊಂಡ್ರು, ಭಾರತದ ಅಪಾರ ಧನವನ್ನ ತೆಗೆದುಕೊಂಡು ಹೋದ್ರು. ಅಂದಮೇಲೆ ವಿಚಾರ ಮಾಡಿ, ಸತ್ಯಯುಗದಲ್ಲಿ ಇನ್ನೆಷ್ಟು ಹಣ ಇರಬಹುದು? ಅವಾಗ ದ್ವಾಪರ ಕಲಿಯುಗದಲ್ಲಿ ಅಷ್ಟಿತ್ತು ಅಂದ್ರೆ ಅದರ ಹೋಲಿಕೆಯಲ್ಲಿ ಇದು ಏನೂ ಅಲ್ಲ. ಸತ್ಯುಗ ಹೋಲಿಕೆಯಲ್ಲಿ ಈಗಿನದು. ಸತ್ಯುಗದಲ್ಲಿ ಎಲ್ಲ ಗಣಿಗಳು ಸಮೃದ್ಧಿಯಾಗಿರ್ತವೆ. ಈಗಂತೂ ಪ್ರತಿಯೊಂದು ವಸ್ತುವಿನ ಗಣಿಗಳು ಖಾಲಿ ಆಗ್ತಾ ಇದ್ದವೆ. ಮತ್ತೆ ಸೃಷ್ಟಿ ಚಕ್ರ ಪುನರಾವರ್ತನೆ ಆಗ್ತದೆ. ಮತ್ತೆ ಇದೆಲ್ಲ ಬಂಗಾರ ಬೆಳ್ಳಿ ಗಣಿಗಳೆಲ್ಲ ಸಮೃದ್ಧಿ ಸಂಪನ್ನ ಆಗ್ತವೆ. ಮಧುರಾತಿ ಮಧುರ ಮಕ್ಕಳೇ, ನೀವೀಗ ರಾವಣನ ಮೇಲೆ
ವಿಜಯಿಗಳಾಗಿ ರಾಜ್ಯವನ್ನ ಪಡಿತೀರಿ. ಪುನಃ ಅರ್ಧ ಕಲ್ಪದ ನಂತರ ಈ ರಾವಣ ಬರೋದು, ಹಾಗೂ ಪುನಃ ನೀವು ರಾಜ್ಯವನ್ನು ಕಳ್ಕೊಂಡ್ಬಿಡ್ತೀರಿ. ಈಗ ನೀವು ಭಾರತವಾಸಿಗಳು ಕವಡೆಯಂತೆ ಆಗ್ಬಿಟ್ಟಿದ್ದೀರಿ, ಬೆಲೆ ಇಲ್ಲದವರು. ನಾನು ನಿಮ್ಮನ್ನು ವಜ್ರ ಸಮಾನ ಮಾಡ್ತೇನೆ, ಮತ್ತೆ ರಾವಣ ಕವಡೆಯಂಗೆ ಮಾಡ್ಬಿಡ್ತೇನೆ. ಈ ರಾವಣನು ಯಾವಾಗ ಬಂದನು? ನಾವೇಕೆ ಅವನನ್ನ ಸುಡ್ತೇವೆ ಅನ್ನೋದು ತಿಳ್ಕೊಂಡಿಲ್ಲ. ಈ ರಾವಣ ಪರಂಪರೆಯಿಂದಂತೂ ಇದ್ದಾನೆಂದು ಹೇಳ್ತಾರೆ. ತಂದೆ ತಿಳಿಸ್ತಾರೆ, ಅರ್ಧ ಕಲ್ಪ ನಂತರ ಈ ರಾವಣ ರಾಜ್ಯ ಪ್ರಾರಂಭ ಆಗ್ತದೆ. ವಿಕಾರಿಗಳಾಗೋ ಕಾರಣ ತಮ್ಮನ್ನು ದೇವಿ ದೇವತೆಗಳೆಂದು ಕರೆಸ್ಕೊಳಕ್ ಸಾಧ್ಯ ಇಲ್ಲ. ವಾಸ್ತವದಲ್ಲಿ ನೀವು ದೇವಿ ದೇವತಾ ಧರ್ಮದವರು ಆಗಿದ್ರಿ. ನೀವು ನೋಡುವಷ್ಟು ಸುಖವನ್ನ ಅನುಭವಿಸಿದಷ್ಟು ಮತ್ಯಾರು ನೋಡಲು ಅಥವಾ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗಿಂತ ಕನಿಷ್ಠ ಬಡವರು ಸಹ ನೀವೇ ಆಗಿದ್ದೀರಿ. ಅನ್ಯ ಧರ್ಮದವರು ನಂತರದಲ್ಲಿ ವೃದ್ಧಿ ಆಗ್ತಾರೆ. ಕ್ರೈಸ್ತ ಬಂದಾಗ ಮೊದಲು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆ ಧರ್ಮದಲ್ಲಿದ್ರು. ಯಾವಾಗ ಅನೇಕರಾಗ್ಬಿಡ್ತಾರೆ ಆಗ ರಾಜ್ಯ ಆಳ್ಲಿಕ್ಕೆ ಶುರು ಮಾಡ್ತಾರೆ. ನಿಮಗಂತೂ ಮೊದಲು ರಾಜ್ಯ ಸಿಗೋದು ಸತ್ಯುಗದಲ್ಲಿ. ಇವೆಲ್ಲ ಜ್ಞಾನದ ಮಾತುಗಳು. ತಂದೆ ತಿಳಿಸ್ತಾರೆ, ಹೇ ಆತ್ಮಗಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಅರ್ಧ ಕಲ್ಪ ನೀವು ದೇಹಾಭಿಮಾನಿ ಆಗಿದ್ರಿ. ಈಗ ದೇಹಿ ಅಭಿಮಾನಿಯಾಗಿ ಪದೇ ಪದೇ ಇದನ್ನು ಮರ್ತ್ ಬಿಡ್ತೀರಿ. ಏಕೆಂದ್ರೆ ಅರ್ಧ ಕಲ್ಪದಿಂದ ಆತ್ಮದಲ್ಲಿ ಅಜ್ಞಾನದ ತುಕ್ಕು ಏರಿದೆ. ಈ ಸಮಯದಲ್ಲಿ ನೀವು ಬ್ರಾಹ್ಮಣರ ಶಕೆ ಆಗಿದೆ. ನೀವು ಎಲ್ಲರಿಗಿಂತ ಉತ್ತಮ ಆಗಿದ್ದೀರಿ. ಹೆಂಗೆ ಶಾಲಿವಾಹನ ಶಕೆ ಅಂತ ಹೇಳ್ತಾರಲ್ವ, ಇಷ್ಟು ಸಮಯಕ್ಕೆ ಒಂದು ಶಕೆ ಅಂತಾರೆ. ಹಾಗೆ ಈಗ ಸಂಗಮ ಯುಗ ಬ್ರಾಹ್ಮಣರ ಸಮಯ ಯುಗ ಅಥವಾ ಶಕೆ ಅಂತ ಹೇಳ್ತಾರೆ ಬಾಬಾ. ನೀವೆಲ್ಲರಿಗಿಂತ ಉತ್ತಮ ಆಗಿದ್ದೀರಿ. ಸನ್ಯಾಸಿಗಳು ಬ್ರಹ್ಮ ತತ್ವದೊಂದಿಗೆ ಯೋಗವನ್ನಿಡ್ತಾರೆ. ಅದರಿಂದ ವಿಕರ್ಮ ವಿನಾಶ ಆಗೋದಿಲ್ಲ. ಪ್ರತಿಯೊಬ್ಬರು ಸತೋ ರಜೋ ತಮೋ ಅವಸ್ಥೆಯಲ್ಲಿ ಅವಶ್ಯ ಬರಬೇಕಾಗ್ತದೆ. ಯಾರು ಹಿಂತಿರುಗಿ ಮೊದಲೇ ಹೋಗಲು ಸಾಧ್ಯ ಇಲ್ಲ. ಯಾವಾಗ ಎಲ್ಲರೂ ತಮೋ ಪ್ರಧಾನರಾಗ್ಬಿಡೋರೋ ಆಗ ತಂದೆ ಬಂದು ಎಲ್ಲರನ್ನೂ ಸತೋ ಪ್ರಧಾನ ಮಾಡ್ತಾರೆ. ಅರ್ಥಾತ್ ಎಲ್ಲರ ಜ್ಯೋತಿ, ಆತ್ಮ ಜ್ಯೋತಿ ಜಾಗೃತ ಬೆಳಗಿಸ್ತಾರೆ. ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದ ಪಾತ್ರ ಸಿಕ್ಕಿದೆ. ನೀವು ಹೀರೋ ಪಾತ್ರಧಾರಿ ಆಗಿದ್ದೀರಿ. ನೀವು ಭಾರತವಾಸಿಗಳು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಿ. ನೀವೇ ರಾಜ್ಯ ಪಡಿತೀರಿ ಮತ್ತು ಕಳ್ಕೊಳ್ತೀರಿ. ಮತ್ಯಾರು ರಾಜ್ಯವನ್ನ ಪಡೆಯಲ್ಲ. ಅವರಂತೂ ಬಾಹುಬಲದಿಂದ ರಾಜ್ಯ ತೆಗೆದುಕೊಳ್ತಾರೆ. ತಂದೆ ತಿಳಿಸ್ತಾರೆ, ಯಾರು ವಿಶ್ವದ ಮಾಲೀಕರಾಗಿದ್ರು ಅವರೇ ಆಗೋರು. ಅದಕ್ಕೆ ಸತ್ಯವಾದ ರಾಜಯೋಗವನ್ನು ತಂದೆ ವಿನ ಮತ್ಯಾರು ಕಲಿಸಲು ಸಾಧ್ಯ ಇಲ್ಲ. ಏನೆಲ್ಲವನ್ನ ಕಲಿಸ್ತಾರೆಯೋ ಅವೆಲ್ಲ ಅಯಥಾರ್ಥ ಯೋಗಗಳಾಗಿವೆ. ಅದರಿಂದ ಯಾರು ಮರಳಿ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ಅಂತ್ಯ ಆಗಿದೆ. ಎಲ್ಲರೂ ದುಃಖದಿಂದ ಮುಕ್ತ ಆಗ್ತಾರೆ. ಪುನಃ ನಂಬರ್ ವಾರ್ ಬರಬೇಕಾಗಿದೆ. ಮೊದಲು ಸುಖವನ್ನ ನೋಡೋದು, ಅನುಭವ ಮಾಡೋದು, ನಂತರ ದುಃಖವನ್ನ ನೋಡ್ತಾರೆ. ಇವೆಲ್ಲವೂ ತಿಳ್ಕೊಳ್ಳುವ ಜ್ಞಾನದ ಮಾತುಗಳಾಗಿದೆ. ಕೈ ಕೆಲಸ ಮಾಡ್ತಾ ಇರ್ಲಿ, ಆದರೆ ಬುದ್ಧಿ ಶಿವಬಾಬಾರ ನೆನಪಿನಲ್ಲಿ ಇರ್ಲಿ ಎಂದು ಹೇಳ್ತಾರೆ. ಕೈಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ರಿ, ಆದರೆ ಬುದ್ಧಿ ಮಾತ್ರ ತಂದೆಯೊಂದಿಗೆ ಇರ್ಲಿ ಅಂತ ಸಿಂಧು ಒಂದು ಗಾದೆ ತರ ಮಾತು ಇದೆ. ನೀವಾತ್ಮರು ಒಬ್ಬ ಪ್ರಿಯತಮೆಯರಾಗಿದ್ದೀರಿ. ಈ ಪ್ರಿಯತಮ ಶಿವಬಾಬಾ ಈಗ ಬಂದರೆ ಎಲ್ಲ ಪ್ರಿಯತಮೆಯರನ್ನು ಹೂ ಅರ್ಥಾತ್ ಪವಿತ್ರನ್ನಾಗಿ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ. ಬೇಹದ್ದಿನ ಪ್ರಿಯತಮನಿಗೆ ನೀವೆಲ್ಲರೂ ಬೇಹದ್ದಿನ ಪ್ರಿಯತಮೆಯರಾಗಿರಿ. ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ ಎಂದು ತಂದೆ ತಿಳಿಸ್ತಾರೆ. ನಂತರ ನಂಬರ್ ವಾರ್ ಪುರುಷಾರ್ಥಾನುಸಾರ ಪದವಿ ಪಡಿತೀರಿ. ಬಲೆ ಗೃಹಸ್ಥ ವ್ಯವಹಾರದಲ್ಲಿರ್ರಿ, ಮಕ್ಕಳನ್ನು ಸಂಭಾಲನೆ ಮಾಡಿ. ಹೇ ಆತ್ಮ, ನಿನ್ನ ಮನಸ್ಸು ತಂದೆಯ ಜೊತೆ ಇರ್ಲಿ. ಇದೇ ನೆನಪಿನ ಅಭ್ಯಾಸ ಮಾಡ್ತಾ ಇರ್ರಿ.
ಮಕ್ಕಳಿಗೆ ಗೊತ್ತಾಗಿದೆ, ನಾವೀಗ ತಂದೆಯನ್ನು ನೆನಪು ಮಾಡೋದ್ರಿಂದ ಸ್ವರ್ಗವಾಸಿ ಆಗ್ತವೆ. ವಿದ್ಯಾರ್ಥಿಗಳಂತೂ ಬಹಳ ಖುಷಿಯಲ್ಲಿರ್ಬೇಕು. ನೀವು ವಿದ್ಯಾರ್ಥಿ ಜೀವನ ಅಂದ್ರೆ ಖುಷಿಯಲ್ಲಿರಿ, ಇದು ಬಹಳ ಸಹಜವಾದ ಜ್ಞಾನ. ಈ ಡ್ರಾಮಾ ಅನುಸಾರ ಎಲ್ಲರಿಗೆ ಮಾರ್ಗ ತಿಳಿಸ್ಬೇಕು. ಯಾರೊಂದಿಗೂ ವಾದ ವಿವಾದ ಮಾಡುವ ಅವಶ್ಯಕತೆ ಇಲ್ಲ. ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಬಂದ್ಬಿಟ್ಟಿದೆ. ಮನುಷ್ಯರು ಕಾಯಿಲೆಯಿಂದ ಮುಕ್ತರಾದಾಗ ಅವರಿಗೆ ಅಭಿನಂದನೆ ತಿಳಿಸ್ತಾರೆ. ಇಲ್ಲಂತೂ ಇಡೀ ಪ್ರಪಂಚನೇ ರೋಗಿಯಾಗಿದೆ. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ರೋಗಗಳಿಂದ ಮುಕ್ತರಾಗಿ ಬಿಡೋರು. ಈಗ ಜೈ ಜಯಕಾರ ಆಗ್ಬಿಡೋದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ಸತ್ಯವಾದ ಪ್ರಿಯತಮೆಯರಾಗಿ ಕೈಗಳಿಂದ ಕೆಲಸ ಮಾಡ್ತಾ ಬುದ್ಧಿಯಿಂದ ಪ್ರಿಯತಮನನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು. ತಂದೆಯ ನೆನಪಿನಿಂದ ನಾವು ಸ್ವರ್ಗವಾಸಿಗಳಾಗ್ತೇವೆ ಎನ್ನುವ ಖುಷಿಯಲ್ಲಿರ್ಬೇಕು. ಎರಡನೇದು, ಸೂರ್ಯವಂಶಿ ರಾಜಧಾನಿಯಲ್ಲಿ ಸಿಂಹಾಸನ ಅಧಿಕಾರಿಯಾಗಲು ಮಾತ್ಪಿತಾರವರನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು. ಮಮ್ಮ ಬಾಬಾವರನ್ನ ತಂದೆಯ ಸಮಾನ ಜ್ಞಾನಪೂರ್ಣರಾಗಿ ಎಲ್ಲರಿಗೆ ಮಾರ್ಗವನ್ನ ತೋರಿಸಬೇಕು. ವರದಾನ: ಕಿರೀಟ ಹಾಗೂ ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಪ್ ದಾದಾರವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಧಾರಿ ಆಗಿರಿ. ಯಾವಾಗ ಯಾರೇ ಸಿಂಹಾಸನದ ಮೇಲೆ ಕುತ್ಕೊಳ್ತಾರೆ ಅಂದ್ರೆ ಅವರ ಚಿಹ್ನೆಯಾಗಿ ತಿಲಕ ಹಾಗೂ ಕಿರೀಟ ಇರ್ತದೆ. ಹಾಗೆ ಯಾರು ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದಾರೆಯೋ ಅವರ ಮಸ್ತಕದಲ್ಲಿ ಸದಾ ಅವಿನಾಶಿ ಆತ್ಮನ ಸ್ಥಿತಿಯ ತಿಲಕವು ದೂರದಿಂದಲೇ ಹೊಳೆತಿರುವಂತೆ ಕಂಡು ಬರ್ತದೆ. ಸರ್ವಾತ್ಮರ ಕಲ್ಯಾಣದ ಶುಭ ಭಾವನೆಯು ಅವರ ಕಣ್ಣುಗಳಿಂದ ಅಥವಾ ಮುಖದಿಂದ ಕಾಣಿಸ್ತಿರ್ತದೆ. ಅವರ ಪ್ರತಿ ಸಂಕಲ್ಪ, ವಚನ ಹಾಗೂ ಕರ್ಮ ತಂದೆಯ ಸಮಾನ ಆಗಿರ್ತದೆ. ಶ್ಲೋಗನ್: ಸರಳ ನೆನಪಿಗಾಗಿ ಅರ್ಥಾತ್ ಸಹಜ ಸ್ಮೃತಿಗೋಸ್ಕರ ಸರಳತೆ ಗುಣ ಧಾರಣೆ ಮಾಡಿಕೊಳ್ಳಿರಿ. ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬುನಾದಿ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ವಿಜಯಿ ಆಗೋದಕ್ಕೆ ಫೌಂಡೇಶನ್ ಆಗಿದೆ ನಿಶ್ಚಯ. ಫೌಂಡೇಶನ್ ಒಂದು ವೇಳೆ ಗಟ್ಟಿ ಇದ್ರೆ ಕಟ್ಟಡ ಅಲುಗಾಡೋದಿಲ್ಲ. ನಿಶ್ಚಿಂತರಾಗಿರುವಿರಿ. ಆದರೆ ಕೇವಲ ತಂದೆಯಲ್ಲಿ ನಿಶ್ಚಯ ಅಲ್ಲ, ತಮಗೆ ನಿಶ್ಚಯ ಮತ್ತು ನಾಟಕದಲ್ಲೂ ನಿಶ್ಚಯ. ಡ್ರಾಮಾ ಒಂದು ವೇಳೆ ಡ್ರಾಮಾದಲ್ಲಿ ನಿಶ್ಚಯ ಇದ್ರೆ ಅಕಲ್ಯಾಣ ಮಾತು ಸಹ ಕಲ್ಯಾಣದಲ್ಲಿ ಪರಿವರ್ತನೆ ಆಗುವುದು. ಒಳ್ಳೆಯದು. ಓಂ ಶಾಂತಿ.